ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಬ್ಲಾಗ್ಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಆಲ್ರೆಡಿ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಬನ್ನಿ ತೋರಿಸ್ತೀನಿ ನಮ್ಮ ಊರಿನ ದಾರಿ ಹೇಗಿದೆ ಅಂತ. ಗಂಟೆಗೆ ಎಸ್ ನೋಡಿ ಗಾಯ್ಸ್, ಈ ರೋಡ್ ಹೇಗಿದೆ ಅಂತ. ಇದು ಆ್ಯಕ್ಚುಲಿ ಇಲ್ಲಿ ಪ್ಲೇಸಲ್ಲಿ ಅಂದರೆ ಬೆಟ್ಟಗಿರಿ. ಇದು ಆ್ಯಕ್ಚುಲಿಯಾಗಿ ಬೆಟ್ಟಗಿರಿ ಟೌನೇ. ನೋಡ್ಬೋದು ಯಾವ ಥರ ಇದೆ ಅಂತ. ರಾತ್ರಿ ಎಲ್ಲ ಬಂದು ಬಿಟ್ಟರೆ ಇಲ್ಲಿ ಕಣ್ಣಿಗೆ ಕಾಣಲ್ಲ ದಾರಿ. ನೀರೆಲ್ಲ ಆಲ್ರೆಡಿ ತುಂಬಿಕೊಂಡಿರುತ್ತೆ ನೋಡ್ಬೋದು. ಇದು ಆ್ಯಕ್ಚುಲಿ ಬೆಟ್ಟಗಿರಿ ಸ್ಕೂಲ್ ಹತ್ರ. ಬೆಟ್ಟಗಿರಿ ಕಳೆದು ಟೌನೆಲ್ಲ ಕಳೆದು ಸ್ವಲ್ಪ ಮುಂದೆ ಬಂದು ನೋಡ್ಬೋದು. ನೋಡಿ ಹೇಗಿದೆ ಬೆಟ್ಟಗಿರಿ ಕಳೆದ ತಕ್ಷಣ ಸಿಗೋ ರೋಡು. ಆಫ್ ರೋಡ್ ಇದಕ್ಕಿಂತನೂ ಚೆನ್ನಾಗಿರುತ್ತೆ. ನೋಡ್ಬೋದು ಹೇಗಿದೆ ಅಂತ. ಇದೆಲ್ಲ ಯಾವ ಉಪಕಾರಕ್ಕೆ? ಒಳ್ಳೆ ಆಫ್ ರೋಡ್ ಟ್ರಯಲ್ ಇದು. ನೋಡಿಲ್ಲಿ ಇದೆಲ್ಲ ಎಂಥದ್ದು? ಮಾಂದಲ್ಬಿಟ್ಟು ಇದಕ್ಕಿಂತ ಚೆನ್ನಾಗಿದೆ ಅಂತಲ್ಲ ನಾ. ಹಾಕಿಬಿಟ್ಟು ಅದನ್ನ ಲೆವೆಲ್ ಅದು ಇದು ಹಾಕಿ ಪ್ರಯೋಜನ ಇಲ್ಲ. ಒಂದು 2 ದಿವಸ ಮಳೆ, ಇನ್ನೊಂದು 2 ದಿವಸ ಬಂದರೆ ನಮ್ಮ ಮಡಿಕೇರಿಯ ಹೊಸ ಆಫ್ ರೋಡ್ ಟ್ರಯಲ್ ರೋಡು ಚೆನ್ನಾಗಿದೆ ಅಲ್ಲ. ಎಲ್ಲ ಇವತ್ತು ನೆನಪಾಗಿದೆ ಅಂತ ಎಮ್ಸೆಂಡ್ ಹಾಕ್ಲಿಕ್ಕೆ. ಇಲ್ಲಿ ನೋಡಿಲಿ ಎಮ್ಸೆಂಡ್ ಹಾಕಿದೆ ನೋಡಿಲಿ. ಅದಿನ್ನೇ ಸಂಜೆ ಆಗೋದು ಎಲ್ಲ ರೋಡ್ ಸೈಡಲ್ಲಿ ಇರ್ತದೆ. 20 ನಿಮಿಷ ಬೇಕಿದ್ದು ಮಡಿಕೇರಿ ಹೋಗ್ಲಿಕ್ಕೆ ಬೈಕಲ್ಲಿ. ಈಗ ಅರ್ಧ ಮುಕ್ಕಾಲು ಗಂಟೆ ಬೇಕು. ಅದು ಬಿಟ್ಟ ನೋಡಿಲ್ಲ ಇದೆಲ್ಲ ಎಂತ ಹಾಕಿ ಪ್ರಯೋಜನ ಅಂತ ಹೇಳಿ ಜಲ್ಲಿ ಎಮ್ಸೆಂಡ್ ಹಾಕಿ ಏನು ಪ್ರಯೋಜನ ಆಗ್ತದೆ. ಇಲ್ಲಿ ನೋಡಿಲ್ಲಿ ಇದು ಸಂಜೆ ಒಂದು ಮಳೆ ಬಂದರೆ ಸಾಕು, ಇದು ಸಂಜೆ ಕಿತ್ಕೊಂಡು ಹೋಗ್ತದೆ ಇದು ರೋಡೆಲ್ಲ. ಇದು ನಮ್ಮ ದೇಶ. ಎಲ್ಲ ಹೇಳ್ತಾರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಮಾಡೋದೇ ಏನಿಲ್ಲ. ಕೆಳಗಡೆಗೆ ಹೋಗೀಗ ಈ ಕಡೆ ಬರೋರಿಗೆಲ್ಲ ದೊಡ್ಡ ದೊಡ್ಡವರಿಗೆಲ್ಲ ಕೆಳಗಡೆಗೆ ಬಂದರೆ ಆಗ್ಬೋದಲ್ಲ. ಆಕಾಶವಾಗಿ ಹೋದ್ರೆ ಗೊತ್ತಾಗ್ತದೆ ರೋಡ್ ಹೇಗಿದೆ ಅಂತ. ರೋಡಲ್ಲಿ ಹೋದ್ರೆ ತಾನೇ ಗೊತ್ತಾಗೋದು ರೋಡ್ ಹೇಗಿದೆ, ಚೆನ್ನಾಗುಂಟಾ, ರೆಡಿ ಮಾಡಿಸ್ಬೇಕಾ ಬೇಡ ಅಂತ. ಇಲ್ಲಿ ನೋಡಿಲ್ಲಿ ಇದೆಲ್ಲ ಎಂಥ ಅವಸ್ಥೆ. ಈ 7 ತಿಂಗಳು 8 ತಿಂಗಳು ಎಲ್ಲ ಪ್ರೆಗ್ನೆನ್ಸಿ ಇದ್ದವರೆಲ್ಲ ಇಲ್ಲೇ ಡೆಲಿವರಿ ಆಗ್ತಾರಂತ ರೋಡಲ್ಲಿ. ಈಗ ಎಮರ್ಜೆನ್ಸಿ ಎಲ್ಲ ಕೇಸ್ ಬಂದರೆ ಸಾಕು, ಆ್ಯಂಬುಲೆನ್ಸ್ ಅವನು ಅರ್ಧ ದಾರಿ ಎತ್ತೋಗ ಅಪ್ಪ ಹೋಗಿರ್ತಾನೆ ಅರ್ಧ ದಾರಿಯಲ್ಲಿ. ಇದೆಲ್ಲ ಮೇಯ್ನ್ ಪ್ಲೇಸ್ ತಾನೇ, ಡೈಲಿ ಹೋಗೋ ಬರೋ ರೋಡು. ಅದನ್ನು ಸಹ ಚೆನ್ನಾಗಿ ಮಾಡ್ಬೋದಲ್ಲ. ರೋಡು ನಡುವಲ್ಲಿ ಕೆತ್ತುಬಿಟ್ಟು ಏನು ಮಾಡಿದ್ದಾರೆ ನೋಡಿ.
ಎಸ್ ಗಾಯ್ಸ್, ನೋಡಿ ನಮ್ಮ ಊರಿನ ಪರಿಸ್ಥಿತಿ ಇದು ಆ್ಯಕ್ಚುಲಿ ಎಲ್ಲಿ ಅಂದರೆ ಮಡಿಕೇರಿಯಿಂದ ಚೇರಮನೆ ಬರೋ ರೋಡು. ನೋಡಿದ್ರಲ್ಲ ನಮ್ಮ ರೋಡಿನ ಪರಿಸ್ಥಿತಿ, ಎಷ್ಟು ಹೇಳಿದ್ರು ಅಷ್ಟು ವೇಸ್ಟ್. ಓಕೆ, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್.